ನಮಸ್ಕಾರ. ಕುಟ್ರಾಲಂ ತಮಿಳು ಶಾಸನ ತಮಿಳು ಲಿಪಿಯಲ್ಲಿ ಇನ್ನೊಂದು ಸುಳಿ. ತಮಿಳುನಾಡಿನ ತೆನ್ಕಾಸಿ ಜಿಲ್ಲೆಯ ಕುಟ್ರಾಲಂ ಪಂಚಾಯಿತಿಯ ವ್ಯಾಪ್ತಿಗೆ ಸೇರಿರುವ ಕಾಡಿನಲ್ಲಿ ಜಲಪಾತಗಳನ್ನ ದಾಟಿ ಸುಮಾರು 5.5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಂತರ ಸನ್ಯಾಸಿ ಪಡುವಂಥ ಸ್ಥಳೀಯರು ಕರೀತಕ್ಕಂಥ ಒಂದು ಗುಹೆ ಸಿಗುತ್ತೆ. ಕುಟ್ರಾಲಂ ಬೆಟ್ಟಗಳ ಕಾಡಿನಲ್ಲಿರುವ 2 ಹಂತಗಳ ಈ ಗುಹೆಯ ಒಳಭಾಗದ ಗೋಡೆಯ ಮೇಲೆ ಒಂದು ಕಲ್ಲು ಬರಹವಿದೆ, ಈ ಖಂಡರಣೆ ಇದೆ. ಈ ಬರಹದಲ್ಲಿ ಒಟ್ಟು 15 ಅಕ್ಷರಗಳಿದ್ದ 15 ಅಕ್ಷರಗಳು 3 ಸಾಲುಗಳಲ್ಲಿ ಕೆತ್ತಲ್ಪಟ್ಟಿದ್ದಾವೆ. ಈ ಗುಹೆಯಲ್ಲಿರುವ ಖಂಡರಣೆಯನ್ನು 1917ರಲ್ಲಿ ತಿನ್ವೇಲಿ ಗೆಜೆಟಿಯರ್ನಲ್ಲಿ ಬ್ರಿಟಿಷರು ದಾಖಲೆ ಮಾಡಿದರು. ತಮಿಳುನಾಡಿನಲ್ಲಿ ತಮಿಳು ಬ್ರಾಹ್ಮಿ ಖಂಡರಣೆಗಳನ್ನ ಅಂದರೆ ಶಾಸನಗಳನ್ನ ಐರಾವತ ಮಹಾದೇವನ ಸೇರಿದಂತೆ ಹಲವರು ಓದಿ ತಮ್ಮದೇ ಆದ ರೀತಿಯಲ್ಲಿ ಅರ್ಥ ಹೆಚ್ಚಿದ್ದಾರೆ. ಇದರ ಪರಿಣಾಮವಾಗಿ ಈಗ ತಮಿಳು ಬ್ರಾಹ್ಮಿಯ ಖಂಡರಣೆ ಅಂದರೆ ಶಾಸನಗಳನ್ನ ಓದ್ತಕ್ಕಂಥ ಒಂದು ನಿರ್ದಿಷ್ಟವಾದಂಥ ಪದ್ಧತಿ ರೂಪುಗೊಂಡತೆ. ಆದರೆ ಕುಟ್ರಾಲಂನ ಈ ಗವಿಯ ಬರವಣಿಗೆ ತಮಿಳು ಬ್ರಾಹ್ಮಿ ಹಿಡಿತಕ್ಕೆ ಸಿಗದೆ ಇದ್ದು ಯಾವುದೇ ವಿದ್ವಾಂಸರಿಗೆ ಸ್ಪಷ್ಟವಾಗಿ ಓದಿ ಅರ್ಥೈಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಜಪಾನಿನ ತಮಿಳು ಅಧ್ಯಯನದ ಪಂಡಿತ ಶೋ ಇಕೋಸೊಕ ಈ ಶಾಸನವನ್ನು ಪೂರ್ಣವಾಗಿ ಓದೋದಕ್ಕೆ ಸಾಧ್ಯ ಆಗದೆ ಕೈಚೆಲ್ಲಿದ್ರು. ಕಳೆದ 109 ವರ್ಷಗಳಿಂದ ಯಾರೂ ಬಿಡಿಸಲಾಗದ ಈ ಶಾಸನವನ್ನು ಹೊಸ ರೀತಿಯಲ್ಲಿ ಓದಿ ಬಿಡಿಸಿರೋದಾಗಿ ತಿರುಚಿರಾಪಳ್ಳಿಯ ಪುರಾತತ್ವ ಸಂಶೋಧಕ ಕೆ ಬಾಲಕೃಷ್ಣನು ಮತ್ತು ಮಾತ್ತೂರು ಬಿ ಪಾವೇಂದನು ಹೇಳ್ಕೊಂಡಿದ್ದಾರೆ. ಕೆ ಬಾಲಕೃಷ್ಣನು ಮತ್ತು ಮಾತ್ತೂರು ಬಿ ಪಾವೇಂದನ್ ಅವರ ಸುದೀರ್ಘ ಸಂಶೋಧನೆಯ 2.5 ವರ್ಷಗಳ ಸುದೀರ್ಘ ಸಂಶೋಧನೆಯ ಪ್ರಬಂಧವನ್ನು ಹಿರಿಯ ಲಿಪಿಶಾಸ್ತ್ರಜ್ಞರಾದಂಥ ಕೆ ರಾಜನ್ನು, ಎಸ್ ರಾಜಗೋಪಾಲು, ಸಿ ಶಾಂತಿಲಿಂಗಮ್ಮ ಮತ್ತು ಆರ್ ಕಲೈಕೋವನ್ ಅವರ ತಂಡ ಪರಿಶೀಲನೆಗೆ ಒಳಪಡಿಸುತ್ತೆ. ಕೆ ಬಾಲಕೃಷ್ಣನು ಮತ್ತು ಮಾತ್ತೂರು ಬಿ ಪಾವೇಂದನ್ ಓದಿಕೆಯನ್ನು ಒಳಗೊಂಡಿರುವ ಸಂಶೋಧನಾ ಪ್ರಬಂಧವನ್ನು ವಿದ್ವಾಂಸರ ವಿಮರ್ಶೆಗೆ ಅಂದರೆ ಪಿಯರ್ ರಿವ್ಯೂಗೆ, ತಮಿಳು ವಿದ್ವಾಂಸರ ವಿಮರ್ಶೆಗೆ ಪಿಯರ್ ರಿವ್ಯೂಗೆ ಒಳಪಡಿಸಿ ಮೇ 5, 2026ರಂದು ರೋಜಾ ಮುತ್ತಯ್ಯ ಸಂಶೋಧನಾ ಗ್ರಂಥಾಲಯದ ಆನ್ಲೈನ್ ಸಂಶೋಧನಾ ಪತ್ರಿಕೆಯಾದಂಥ ತೊಲ್ತಡಂನಲ್ಲಿ ಮೇ 5, 2026ರಂದು ಅಧಿಕೃತವಾಗಿ ಪ್ರಕಟಿಸಲಾಗುತ್ತೆ. ಈ ಐತಿಹಾಸಿಕ ಸಂಶೋಧನೆಯ ಯಶಸ್ಸಿನ ವಿವರಗಳು ಮತ್ತು ಸಂಶೋಧಕರ ಪತ್ರಿಕಾಗೋಷ್ಠಿಯ ವರದಿಗಳು ಭಾರತದ ಪ್ರಮುಖ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ವರದಿಯಾಗ್ತವೆ. ದಿ ಹಿಂದೂ ಪತ್ರಿಕೆ ಮೇ 6, 2026ರಂದು ತಿರುಚಿ ಆರ್ಥೋಗ್ರಫಿ ರಿಸರ್ಚರ್ಸ್ ಡಿಸೈಫರ್ ಏನ್ಷಿಯಂಟ್ ಇನ್ಸ್ಕ್ರಿಪ್ಷನ್ ಇನ್ ಕೋರ್ಶಾಲಂ ಹಿಲ್ಕೆಯನ್ನು ಶೀರ್ಷಿಕೆ ತಲೆಬರದ ಕೆಳಗಡೆ ಈ ಶಾಸನದ ಲಿಪಿ ವಿಶ್ಲೇಷಣೆಯನ್ನು ಮತ್ತು ವಿವರಣೆಯನ್ನು ನೀಡಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ಮೇ 18, 2026ರಂದು ತೆಂಕಾಸಿ ಮತ್ತು ಮಧುರೈ ಆವೃತ್ತಿನಲ್ಲಿ ರಿಸರ್ಚರ್ಸ್ ಡಿಕೋಡ್ ಸೆಂಚುರಿ ಓಲ್ಡ್ ಕೇವ್ ಇನ್ಸ್ಕ್ರಿಪ್ಷನ್ ಇನ್ ಕೋರ್ಶಾಲಂ ಹಿಲ್ಸ್ ಅನ್ನುವ ವರದಿಯ ಮೂಲಕ ಶಾಸನದ ಗಣಿತೀಯ ಮತ್ತು ಲಿಪಿ ಲಕ್ಷಣದ ಅಂದರೆ ಆರ್ಥೋಗ್ರಫಿಕ್ ಹಿನ್ನೆಲೆಯನ್ನು ವಿವರಿಸಿ ಸಾರ್ವಜನಿಕ ಗಮನಕ್ಕೆ ತಂದಿದೆ. ತಮಿಳುನಾಡಿನ ವಿದ್ವಾಂಸರು ಕುಟ್ರಾಲಂ ಶಾಸನ ಕುರಿತಾಗಿ ತಮ್ಮದೇ ಆದಂಥ ಶೈಲಿನಲ್ಲಿ ವಿವರಣೆಗಳನ್ನು ನೀಡಿದ್ದಾರೆ. ಆದರೆ ತಮಿಳು ಭಾಷೆ ಲಿಪಿಗೊಳಿಸಿಕೊಂಡಂಥ ಕಾಲ, ಮೂಲ ಮತ್ತು ವಿಧಾನಗಳ ಬಗ್ಗೆ ಹೆಚ್ಚು ಚರ್ಚೆ ನಡೆಸಿಲ್ಲ. ಅಶೋಕ ಬ್ರಾಹ್ಮಿಗೆ ತಮಿಳು ಬ್ರಾಹ್ಮಿಯ ಮೂಲ ಎನ್ನುವ ವಾದಗಳನ್ನು ಗಟ್ಟಿಗೊಳಿಸೋದಕ್ಕೆ ಯತ್ನ ಮಾಡ್ತಾ ಇರುವ ಈ ಕಾಲದಲ್ಲಿ ಕುಟ್ರಾಲಂ ಶಾಸನ ಅದಕ್ಕೆ ಹೇಗೆ ಅಡ್ಡಿಯಾಗುತ್ತೆ, ಅದರ ಒಳಸುಳಿಗಳು ಯಾವ ಅನ್ನೋದನ್ನು ನಾವು ನೋಡೋಣ. ಕಳೆದ 109 ವರ್ಷಗಳಿಂದ ಈ ಖಂಡರಣೆ ಶಾಸನ ಏಕೆ ಯಾರಿಂದಲೂ ಓದಕ್ಕೆ ಆಗಿರಲಿಲ್ಲ ಅನ್ನೋದಕ್ಕೆ ಹಲವು ಕಾರಣಗಳಿದ್ದಾವೆ. ಅವುಗಳಲ್ಲಿ ಮುಖ್ಯವಾದ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಪ್ರಾಕೃತದ ಬ್ರಾಹ್ಮಿ ಮೂಲರೂಪ. ಈ ಖಂಡರಣೆಯಲ್ಲಿರುವ 15 ಅಕ್ಷರಗಳಲ್ಲಿ 14 ಅಕ್ಷರಗಳು ಪ್ರಾಕೃತ ಬ್ರಾಹ್ಮಿ ಆಧಾರಿತ ರೂಪಗಳನ್ನ ಹೊಂದಿದ್ದಾವೆ. ಅಕ್ಷರಗಳ ಮೂಲ ಅಕ್ಷರ ರಚನೆ ಅಶೋಕನ ಕಾಲದ ಬ್ರಾಹ್ಮಿ ಲಿಪಿಯ ಹೆಚ್ಚಿನ ಲಕ್ಷಣಗಳನ್ನ ನೆನಪಿಸುತ್ತೆ. ಆದರೆ ಕಾಗುಣಿತದಲ್ಲಿ ಪ್ರಾದೇಶಿಕ ಬದಲಾವಣೆಗಳು ಸ್ಪಷ್ಟವಾಗಿ ಎದ್ದು ಕಾಣ್ತವೆ. ಎರಡನೇದಾಗಿ ಅನೌಪಚಾರಿಕ ಸ್ವರಚಿಹ್ನ ವಿಧಾನ. ಸಾಮಾನ್ಯ ಬ್ರಾಹ್ಮಿ ಲಿಪಿನಲ್ಲಿ ವ್ಯಂಜನಗಳಿಗೆ ಸ್ವರದ ಗುರುತುಗಳನ್ನು ಅಂದರೆ ಕಾಗುಣಿತವನ್ನು ನಿರ್ದಿಷ್ಟ ರೀತಿಯಲ್ಲಿ ಸೇರಿಸಲಾಗುತ್ತೆ. ಆದರೆ ಕುಟ್ರಾಲಂ ಶಾಸನದ ಅಕ್ಷರಗಳಲ್ಲಿ ಬೇರೆ ರೀತಿಯಲ್ಲಿ ವ್ಯಂಜನಗಳಿಗೆ ಅಂಟಿರುವ ಸ್ವರಗಳನ್ನು ಸೂಚಿಸೋದಕ್ಕೆ ಬೇರೆ ಒಂದೊಂದು ರೀತಿಯ ವಿಧಾನವನ್ನು ಬಳಸಲಾಗುತ್ತೆ. ಇದು ಸ್ಥಳೀಯವಾದಂಥ ಸನ್ಯಾಸಿ ಪರಂಪರೆಯ ಗುಪ್ತವಾದಂಥ ಸಂಪ್ರದಾಯ ಅಥವಾ ಪ್ರಾದೇಶಿಕ ಬರವಣಿಗೆ ಪದ್ಧತಿಯ ಪರಿಣಾಮ ಆಗಿರ್ಬೋದು ಅಂತ ಊಹೆ ಮಾಡಲಾಗಿದೆ. ಮೂರನೇದಾಗಿ ತಮಿಳು ಪದಗಳ ಬ್ರಾಹ್ಮೀಕರಣ ಅಥವಾ ಪ್ರಕೃತೀಕರಣ. ಶಾಸನದಲ್ಲಿರುವ ಪದಗಳು ತಮಿಳು ಮೂಲದವು ಅಂತ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ಭಾಷೆ ದ್ರಾವಿಡ ಆದರೂ ಲಿಪಿ ಬ್ರಾಹ್ಮಿ ಆಧಾರಿತವಾಗೈತೆ. ನಾಲ್ಕನೇದಾಗಿ ದುಂಡಾಕೃತಿ ಮತ್ತು ಗೀಟುಗಳ ಕಲಬೆರಕೆ. ಅಕ್ಷರಗಳಲ್ಲಿ ಕೆಲವು ಕಡೆ ನೇರ ರೇಖೆಗಳು ಇದ್ದರೆ ಇನ್ನೂ ಕೆಲವು ಕಡೆ ವಕ್ರತೆ ಎದ್ದು ಕಾಣ್ತೈತೆ. ಇದು ಶಿಲೆಯ ಮೇಲಿನ ಕೆತ್ತನೆಯ ತಂತ್ರ ಮತ್ತು ದಕ್ಷಿಣ ಬ್ರಾಹ್ಮಿಯ ರೂಪಾಂತರಗಳ ನಡುವಿನ ಸ್ಥಿತ್ಯಂತರ ಮತ್ತು ಮಧ್ಯಂತರ ಹಂತವನ್ನು ಸೂಚಿಸಬಹುದು ಅನ್ನುವ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ವಿದ್ವಾಂಸರು. ಈಗ ನಮ್ಮ ಮುಂದೆ ಇರತಕ್ಕಂಥ ವರದಿಗಳ ಪ್ರಕಾರ ಕೆ ಬಾಲಕೃಷ್ಣನು ಮತ್ತು ಮಾತ್ತೂರು ಬಿ ಪಾವೇಂದನ್ನು ಖಂಡರಣೆ ಅಂದರೆ ಶಾಸನದ ಓದಿಗಾಗಿ
ಸುಮಾರು 2.5 ವರ್ಷಗಳ ಕ್ಷೇತ್ರ ಅಧ್ಯಯನವನ್ನು ನಡೆಸಿದರು. ಇವರು ಸಂಶೋಧಕರು ಮೊರೆ ಹೋಗ್ತಕ್ಕಂಥ ಸಾಂಪ್ರದಾಯಿಕವಾದಂಥ ಶಾಸನ ಲಿಪಿ ಪದ್ಧತಿ ಅಂದರೆ ಎಪಿಗ್ರಫಿ ತಂತ್ರದ ಬದಲಾಗಿ ಲಿಪಿ ವೈಶಿಷ್ಟ್ಯವನ್ನು ಅನುಸರಿಸಿದರು. ಅಂದರೆ ಲಿಪಿ ವೈಶಿಷ್ಟ್ಯವನ್ನು ಅನುಸರಿಸಿದ ವಿಶ್ಲೇಷಣೆಯ ತಂತ್ರಗಳನ್ನ ಆರ್ಥೋಗ್ರಫಿಕ್ ಬೇಸ್ಡ್ ಅನಾಲಿಟಿಕಲ್ ಮೆಥಡ್ಸ್ನ ವಿಧಾನಗಳನ್ನ ಬಳಸಿದರು. ಇದಕ್ಕಾಗಿ ಅವರು 5 ಹಂತಗಳನ್ನು ಪಾಲನೆ ಮಾಡಿದರು. ಮೊದಲನೇ ಹಂತದಲ್ಲಿ ಪ್ರತಿಯೊಂದು ಚಿಹ್ನೆಯ ಮೂಲ ರೇಖಾಕೃತಿಯನ್ನು ಗುರುತಿಸೋದು, ಪ್ರತಿಯೊಂದು ಚಿಹ್ನೆಯನ್ನು ಪ್ರತ್ಯೇಕ ಅಕ್ಷರ ಅಂತ ಗುರುತಿಸೋದು, ಅದರ ಮೂಲ ಗೇಟುಗಳನ್ನ ವಿಶ್ಲೇಷಣೆ ಮಾಡೋದು. ಎರಡನೇ ಹಂತದಲ್ಲಿ ಬ್ರಾಹ್ಮಿ ಅಕ್ಷರಗಳ ಜೊತೆಗೆ ರೂಪ ಸಾಮ್ಯ ಪರೀಕ್ಷೆಯನ್ನು ಮಾಡೋದು. ಬ್ರಾಹ್ಮಿ, ತಮಿಳು ಬ್ರಾಹ್ಮಿ, ಒಟ್ಟೆಳುತ್ತು ಮೊದಲಾದ ಲಿಪಿಗಳ ಜೊತೆಗೆ ಈ ಅಕ್ಷರಗಳನ್ನ ಹೋಲಿಕೆ ಮಾಡೋದು. ಪ್ರತಿ ಅಕ್ಷರ ಕೂಡ ಕಾಲಕ್ರಮದಲ್ಲಿ ಹೇಗೆ ಬದಲಾಗಿದೆ ಅನ್ನೋದನ್ನ ನೋಡೋದು. ಮೂರನೇದಾಗಿ ಧ್ವನಿ ಸಂಯೋಜನೆಗಳ ವಿಧಾನವನ್ನು ಬಳಸ್ತಕ್ಕಂಥದ್ದು. ಅಂದರೆ ಅಕ್ಷರಗಳು ಯಾವ ಶಬ್ದವನ್ನು ಯಾವ ಪದವನ್ನು ಮಾಡಿದ್ದೇವೆ ಅನ್ನೋದಕ್ಕೆ ಹಲವಾರು ಸಾಂದರ್ಭಿಕ ಮತ್ತು ಸಂಭವನೀಯ ಸಾಧ್ಯತೆಗಳನ್ನ ನೋಡೋದು. ನಾಲ್ಕನೇದು ತಮಿಳು ಧ್ವನಿ ವ್ಯವಸ್ಥೆ ಜೊತೆಗೆ ಹೋಲಿಕೆ ಮಾಡೋದು. ಅಂದರೆ ಪ್ರತಿಯೊಂದು ಅಕ್ಷರದ ಧ್ವನಿ ಮೌಲ್ಯವನ್ನು ನಿರ್ಧಾರ ಮಾಡೋದು. ಐದನೇದಾಗಿ ಪದರಚನೆಯ ಅರ್ಥಪೂರ್ಣತೆಯನ್ನು ಪರಿಶೀಲನೆ ಮಾಡೋದು. ಕೊನೆಗೆ ಒಟ್ಟು ಬರಹದ ಬರವಣಿಗೆಯನ್ನು ಓದೋದು ಮತ್ತು ವಿವರಿಸೋದು. ಇದು ಗಣಿತೀಯ ಭಾಷಾ ವಿಜ್ಞಾನದ ಸಂಯೋಜಿತ ವಿಧಾನ ಆಗಿದ್ದು ಸಾಮಾನ್ಯ ಶಾಸನದ ಓದಿಕೆಗಿಂತ ಬೇರೆ ರೀತಿಯಾಗಿದೆ. ಸಾಮಾನ್ಯವಾಗಿ ದಕ್ಷಿಣ ಭಾರತದ ಬ್ರಾಹ್ಮಿ ಅಥವಾ ತಮಿಳು ಬ್ರಾಹ್ಮಿ ಶಾಸನಗಳಲ್ಲಿ ಅಕ್ಷರ ರೂಪಗಳು ಸುಲಭವಾಗಿ ಗುರುತಿಸಬಹುದಾದಂಥ ಕ್ರಮದಲ್ಲಿರ್ತವೆ. ಆದರೆ ಕುಟ್ರಾಲಂ ಶಾಸನದಲ್ಲಿ ಪ್ರತಿಯೊಂದು ಚಿಹ್ನೆಯನ್ನು ಪರಿವರ್ತಿತ, ಸ್ಥಳೀಯವಾದಂಥ ಮತ್ತು ಕೆಲವು ಕಡೆ ಉದ್ದೇಶಪೂರ್ವಕವಾಗಿ ರಹಸ್ಯವಾಗಿ ಕಾಣುವಂತೆ ಮಾಡಲಾಗಿದೆ. ಇದೇ ಕಾರಣಕ್ಕೆ ಈ ಶಾಸನ 100 ವರ್ಷಗಳಿಗಿಂತಲೂ ಹೆಚ್ಚು ಕಾಲ, ಶತಮಾನಕ್ಕಿಂತಲೂ ಹೆಚ್ಚು ಕಾಲ ಬಿಡಿಸೋದಕ್ಕೆ ಅಸಾಧ್ಯ ಆಗಿತ್ತು. ಕೆ ಬಾಲಕೃಷ್ಣನು ಮತ್ತು ಮಾತ್ತೂರು ಬಿ ಪಾವೆಂದನು ಈ ಶಾಸನದ ಪಾಠವನ್ನು ನೇರಿ ಜ್ಞಾನ ವಾಪಿ ಏಳೂರು ಕಜಂಕೈರು ಅಂತ ಓದಿದ್ದಾರೆ. ಇದರ ಅರ್ಥ ನಿನ್ನ ದಾರಿ ಜ್ಞಾನದ ಬಾವಿ, ಏಳೂರಿನ ಕೊಳದ ನೀರು ಅಂತ ಆಗುತ್ತೆ. ಕೆ ಬಾಲಕೃಷ್ಣನು ಮತ್ತು ಮಾತ್ತೂರು ಬಿ ಪಾವೇಂದ್ರನು ಈ ಶಾಸನದ 15 ಅಕ್ಷರಗಳಲ್ಲಿ 14 ಅಕ್ಷರಗಳನ್ನು ಪ್ರಾಕೃತ ಭಾಮಿ ಮೂಲ ರೂಪಗಳಂತ ಗುರುತಿಸಿದ್ದು ಮೊದಲಂತಾಗಿರುತ್ತೆ. ಅವರ ಪ್ರಕಾರ ಮುಖ್ಯವಾಗಿ ಕ ಮತ್ತು ಗ ಅಕ್ಷರಗಳು ಬ್ರಾಹ್ಮಿಯ ಕ ಅಕ್ಷರದ ಪ್ಲಸ್ ಚಿಹ್ನೆಯಂತಿದ್ದಾವೆ. ಮತ್ತೆ ತಲೆ ಕೆಳಗಾದ ವಿ ಆಕಾರದ ಗ ಅಕ್ಷರಗಳ ಮೂಲ ರೂಪಗಳಿದ್ದಾವೆ. ನ ಮತ್ತು ಮ ಅಕ್ಷರಗಳು ಬ್ರಾಹ್ಮಿಯ ಅಡ್ಡಗೆರೆಯ ಮೇಲೆ ಲಂಬಗೆರೆ ಇರುವ ನ ಹಾಗೆ ವೃತ್ತದ ಮೇಲೆ ಕವಲಡದಂಥ ಆಕಾರದ ಮ ಅಕ್ಷರದ ಬೇರುಗಳು ದಕ್ತವೆ. ರ ಮತ್ತು ಪ ಅಲೆ ಅಲಿಯಾದ ಅಥವಾ ನೇರ ಲಂಬಗೆರೆಯಂತಿರುವ ರ ಮತ್ತು ಕೊಂಡಿಯಂತಿರುವ ಪ ಅಕ್ಷರಗಳು ಕಾಣ್ತವೆ. ಇದಲ್ಲದೆ ವಿವರವಾಗಿ ಪ್ರತಿ ಅಕ್ಷರವನ್ನು ನೋಡಿದಾಗ ಹಲವು ಸಂಗತಿಗಳು ನಮಗೆ ಸ್ಪಷ್ಟವಾಗ್ತವೆ. ಹೂ ಅಕ್ಷರದ ಮೇಲೆ ಚುಕ್ಕಿ ಇಟ್ಟು ಉಮ್ಮನ್ನು ಪಡೆದಿರೋದು. ರ ಅಕ್ಷರ ಬಲಕ್ಕೆ ತಿರುಗಿ ಸೊನ್ನೆಯ ಆಕಾರ ತಾಳಿರತಕ್ಕಂಥ ಕೊಕ್ಕಿನ ತಲೆ ಕೆಟ್ಟು ಮತ್ತೆ ಅದರ ಮೇಲೆ ಒಂದು ಅಡ್ಡ ಗೇಟನ್ನ ಎಳೆದಿರೋದು. ಜ್ಞ ಅಕ್ಷರದ ಕೆಳಕ್ಕೆ ಬಲಕ್ಕೆ ಬಾಗಿರುವ 2 ಗೇಟ್ಗಳನ್ನ ಎಳೆದಿರೋದು. ಪ ಅಕ್ಷರದ ಎಡಕ್ಕೆ ಸುತ್ತಿರುವ ಮೇಲೆ ಇನ್ನೊಂದು ಸುಳಿಗೇಟಿರುವ ತಲೆಕೆಟ್ಟು. ವ ಅಕ್ಷರದ ಕೆಳಗೆ ಬಾಗಿರುವ 2 ಗೇಟುಗಳು. ಲ ಅಥವಾ ಳ ಅಕ್ಷರಕ್ಕೆ ಬಲಕ್ಕೆ ಬಾಗಿರುವ 1 ಗೇಟು. ರ ಅಕ್ಷರದ ಮೇಲೆ ಎಡಕ್ಕೆ ಬಾಗಿರತಕ್ಕಂಥ 2 ಗೇಟುಗಳು. ಗ ಅಕ್ಷರದ ಕೆಳಗಿರುವ ಬಲಕ್ಕೆ ಬಾಗಿರುವ 1 ಗೇಟು. ಜ ಮೇಲೆ ಚುಕ್ಕಿ ಇಟ್ಟು ಜಮ್ಮನ್ನು ಪಡೆದಿರೋದು. 2 ಚುಕ್ಕಿಗಳ ಕೆಳಗೆ ಒಳಬದಿಗೆ ಬಾಗಿದ 2 ಗೇಟುಗಳು. ರ ಅಕ್ಷರದ ತಲೆಕೆಟ್ಟಿನ ಕೊಕ್ಕೆ ಮತ್ತು ಕೆಳಕ್ಕೆ ಬಲಕ್ಕೆ ಬಾಗಿರುವ 1 ಗೇಟು. ಈ ಲಿಪಿ ಲಕ್ಷಣಗಳು ಯಾವುದೇ ಇತರ ತಮಿಳು ಬ್ರಾಹ್ಮಿ ಬರವಣಿಗೆಗಳಲ್ಲಿ ಕಂಡುಬಂದಿಲ್ಲ. ಮೊದಲ ಅಕ್ಷರ ಉಮ್ಮು. ಈ ಅಕ್ಷರ ಬ್ರಾಹ್ಮಿ ಹೂ ಅಥವಾ ಓ ಮೂಲಾಕೃತಿಯನ್ನು ನೆನಪಿಸ್ತದೆ. ಇದರ ಅಕ್ಷರದ ಮುಖ್ಯ ಲಕ್ಷಣಗಳು ಕೆಳಭಾಗದಲ್ಲಿ ಅರ್ಧ ವೃತ್ತಾಕೃತಿ, ಮೇಲ್ಭಾಗದಲ್ಲಿ ಚಿಕ್ಕವಾದಂಥ ವಕ್ರರೇಖೆ, ಒಂದು ಬದಿನಲ್ಲಿ ತೆರೆದಿರತಕ್ಕಂಥ ರೂಪ. ಅಶೋಕ ಬ್ರಾಹ್ಮಿ ಹೂ ಅಕ್ಷರದಲ್ಲಿ ಕಂಡುಬರುವ ಬಾಗಿದ ರೇಖೆಗಳ ಸರಳೀಕೃತ ರೂಪ ಇಲ್ಲೇ ಐತೆ. ಆದರೆ ತಮಿಳು ಬ್ರಾಹ್ಮಿ ಪ್ರಭಾವದಿಂದ ಅದು ಇನ್ನಷ್ಟು ಸುತ್ತಾದ ರೂಪ ಪಡೆದಿದೆ. ಆದ್ದರಿಂದ ಈ ಶಾಸನದ ಲಿಪಿ ಸಂಪೂರ್ಣ ಉತ್ತರ ಭಾರತೀಯ ಬ್ರಾಹ್ಮಿ ಅಲ್ಲದನ್ನು ಸೂಚಿಸುತ್ತದೆ ಅನ್ನೋದು ಒಂದು ವಾದ. ಇಲ್ಲಿ ಪದವನ್ನು ಹೂ ಮೇಲೆ ಚುಕ್ಕಿ ಇಟ್ಟು ಬರೆಯಲಾಗಿದೆ. ಒಟ್ಟಾರೆಯಾಗಿ ನಾವು ಈ ಎಲ್ಲ ಅಕ್ಷರಗಳ ಲಕ್ಷಣ ಗುರುಚಿ ನೋಡಿ ಹೇಳೋದಾದರೆ, ಹೂ ಅಕ್ಷರದ ಮೇಲೆ ಚುಕ್ಕಿ ಇಟ್ಟು ಪಡೆದಿರೋದು, ರ ಅಕ್ಷರಕ್ಕೆ ತಲೆ ಕಟ್ಟಿಕೊಟ್ಟು ಅದರ ಮೇಲೆ ಅಡ್ಡಗೆರೆ ಎಳೆದು ರೀ ಪಡೆದಿರೋದು, ಜ್ಞ ಮತ್ತು ವ ಅಕ್ಷರಗಳ ಕೆಳಗೆ ಬಲಕ್ಕೆ ಬಾಗಿರುವ 2 ಗೇಟ್ಗಳು ಬಳಕೆ ಮಾಡಿರೋದು, ಪ ಅಕ್ಷರದ ಬಲಕ್ಕೆ ಸುತ್ತಿರುವ ತಲೆ ಕೊಟ್ಟು ಪಿ ಪಡೆದಿರೋದು, ಎ ಅಕ್ಷರದ ಕೆಳಗೆ ಎಡಗೆ ಬಾಗಿರುವ 1 ಗೇಟ್ ಕೊಟ್ಟು ಎ ಪಡೆದಿರೋದು, ಳ ಅಥವಾ ಲ ಅಕ್ಷರದ ತಲೆಗಿರುವ ಒಳಬದಿಗೆ ಬಾಗಿದ 1 ಗೇಟು, ರ ಅಕ್ಷರದ ತಲೆ ಮೇಲಿರುವ ಎಡಕ್ಕೆ ಬಾಗಿದ 2 ಗೇಟುಗಳು, ಗ ಅಕ್ಷರದ ಕೆಳಕ್ಕೆ ಬಲಗೆ ಬಾಗಿರುವ 1 ಗೇಟು, ಜ ಅಕ್ಷರದ ಮೇಲೆ ಚುಕ್ಕಿ ಇಟ್ಟು ಜಂಪ್ ಪಡೆದಿರೋದು, ವಿಸರ್ಗದ 2 ಚುಕ್ಕಿಗಳ ಕೆಳಗೆ ಒಳಬದಿಗೆ 2 ಗೇಟುಗಳನ್ನು ಹಾಕಿ ಈ ಪಡೆದಿರೋದು, ರ ಕಾರ ಅಕ್ಷರದ ತಲೆಕೆಟ್ಟಿನ ಕೊಕ್ಕೆ ಮತ್ತು ಕೈಲಾಗಿರದ ರ ಅಕ್ಷರದ ತಲೆಕೆಟ್ಟಿನ ಕೊಕ್ಕೆ ಮತ್ತು ಬಲಕ್ಕೆ ಬಾಗಿದ 1 ಗೇಟು. ಇವು ಈ ಬರವಣಿಗೆಯ ಒಟ್ಟು ಲಕ್ಷಣಗಳು. ಕೆ ಬಾಲಕೃಷ್ಣನು ಮತ್ತು ಮಾತ್ತೂರು ಬಿ ಪಾವೆಂದನು ಲಿಪಿಯ ಸಾಮಾನ್ಯ ಪುರಾತನ ಅಕ್ಷರಗಳನ್ನು ಪಟ್ಟಿ ಮಾಡಿದ್ದಾರೆ. ಅವರ ಪ್ರಕಾರ ಈ ಶಾಸನದ ಅಕ್ಷರಗಳು
ಕೋನೀಯ ಗೀಟುಗಳಿಂದ ಗುಂಡಾಗುತ್ತಾ ಸಾಗುವಂಥದ್ದಲ್ಲಿರುವ ಕಲಗಿ ಅಕ್ಷರಗಳನ್ನ ಹೊಂದಿದ್ದಾವೆ. ಇದು ಮಧ್ಯಂತರ ಪರಿವರ್ತನಾ ಹಂತವನ್ನು ಸೂಚಿಸುತ್ತದೆ. ಕೆಲವು ಅಕ್ಷರಗಳು ಅಪೂರ್ಣವಾಗಿ ಕೊಂಡರೂ ಕೂಡ ಅದು ಬರೆದವನ ದೋಷ ಅಲ್ಲ. ಗಟ್ಟಿ ಕಲ್ಲಿನ ಮೇಲೆ ಕೆತ್ತನೆ, ಗುಹೆ ಬಂಡೆಯ ಅಸಮತಲ ಮೇಲ್ಮೈ ಮತ್ತು ಉಪಕರಣಗಳ ಮಿತಿಯಿಂದ ಹೀಗಾಗಿದೆ ಅಂತ ಅವ್ರು ಹೇಳ್ತಾರೆ. ಇದರ ಪರಿಣಾಮವಾಗಿ ಅಕ್ಷರಗಳು ಸಂಕ್ಷಿಪ್ತಗೊಂಡಿದ್ದಾವೆ. ಲೇಖಕನ ವೈಯಕ್ತಿಕ ಕೈ ಬರಹ ಶೈಲಿಯಿಂದಾಗಿ ಒಂದೇ ಅಕ್ಷರ ಎರಡು ಕಡೆ ಬೇರೆ ಬೇರೆ ಲಕ್ಷಣಗಳು ಹೊಂದಿದೆ. ಕೆಲವು ರೇಖೆಗಳು ಅಪೂರ್ಣ, ಕೆಲವು ಕಡೆ ಹೆಚ್ಚುವರಿ ಕೊಕ್ಕುಗಳು ಬಂದಿದ್ದಾವೆ. ಇದು ಲಿಪಿ ಇನ್ನು ಪ್ರಮಾಣೀಕೃತವಾಗಿರದೇ ಇರುವಂತ ಅಂತ ಸೂಚಿಸುತ್ತದೆ ಅಂತ ಇವರು ಹೇಳ್ತಾರೆ. ಕೆ ಬಾಲಕೃಷ್ಣನು ಮತ್ತು ಮಾತ್ತೂರು ಬಿ ಪಾವಂದನು ಈ ಶಾಸನದ ಅನೇಕ ಅಕ್ಷರಗಳು ತಮಿಳು ಬ್ರಾಹ್ಮಿ ಶಾಸನಗಳ ಜೊತೆಗೆ ಹೋಲಿಕೆಗೊಳಪಟ್ಟಿದ್ದು, ಮಂಗುಳಂ ಶಾಸನಗಳು, ಜಂಬೈ ಶಾಸನ, ಪೊಗಳೂರು ಶಾಸನ, ಅರಿತ್ತಪಟ್ಟಿ ಗುಹಾ ಶಾಸನಗಳಲ್ಲಿ ಕಂಡು ಬರುವ ಸ್ವಲ್ಪ ವಕ್ರತೆ, ಸ್ವರ ಗುರುತುಗಳ ಅಂದರೆ ಕಾಗುಣಿತದ ಬದಲಾವಣೆ ಮತ್ತು ಅಕ್ಷರದ ರೇಖೆಗಳಲ್ಲಿ ಕಡಿತ, ರೇಖಾ ಬಳಕೆಯ ಲಕ್ಷಣಗಳು ಕುಟ್ರಾಲಂ ಶಾಸನದ ಅಕ್ಷರಗಳಲ್ಲೂ ಕೂಡ ಕಂಡು ಬರ್ತೇವೆ ಅಂತ ಹೇಳ್ತಾರೆ. ಕುಟ್ರಾಲಂ ಶಾಸನದ ಅಕ್ಷರವಾರು ಲಿಪಿ ಲಕ್ಷಣ ದಕ್ಷಿಣ ಭಾರತದ ಲಿಪಿ ವಿಕಾಸದ ಒಂದು ಮಧ್ಯಂತರ ಹಂತವನ್ನು ಪ್ರತಿಬಿಂಬಿಸುತ್ತದೆ. ಇತರ ಅಕ್ಷರಗಳು ಬ್ರಾಹ್ಮಿ ಮೂಲ ರೇಖೆಗಳನ್ನು, ತಮಿಳು ಬ್ರಾಹ್ಮಿ ಪ್ರಾದೇಶಿಕ ಬದಲಾವಣೆಗಳನ್ನ, ವೈಯಕ್ತಿಕ ಕೈಬರಹದ ಸ್ವರೂಪವನ್ನು, ಗುಹಾ ಶಾಸನಗಳ ಸರಳೀಕರಣ ಪ್ರಕ್ರಿಯೆಯನ್ನು ಒಟ್ಟುಗೂಡಿಸಿಕೊಂಡಿದೆ ಎನ್ನುವ ತೀರ್ಮಾನಕ್ಕೆ ಇವರು ಬಂದಿದ್ದಾರೆ. ಕೆ ಬಾಲಕೃಷ್ಣನು ಮತ್ತು ಮಾತ್ತೂರು ಪಿ ಪಾವೇಂದ್ರ ಓದಿಕೆನ ಎಲ್ಲರೂ ಒಪ್ಕೊಂಡಿಲ್ಲ. ಕೆಲವರು ಇದು ಸಂಪೂರ್ಣ ಬ್ರಾಹ್ಮಿ ಅಲ್ಲ, ಕೆಲವು ಚಿಹ್ನೆಗಳು ಭಾಷೆಯನ್ನು ಪ್ರತಿನಿಧಿಸುವ ಸಂಕೇತಗಳು ಅಲ್ಲ, ಅವು ನಾನ್ ಲಿಂಗ್ವಿಸ್ಟಿಕ್ ಸಿಂಬಲ್ಸ್ ಆಗಿರಬಹುದು ಅಂತ ಹೇಳಿದ್ದಾರೆ. ಕೆಲವು ಅಕ್ಷರಗಳನ್ನ ಬಲವಂತವಾಗಿ ಬ್ರಾಹ್ಮಿಗೆ ಹೊಂದಿಸಲಾಗಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಶಾಸನದ ನಿಖರ ಕಾಲ ಇನ್ನು ವಿವಾದಕ್ಕೆ ಒಳಗಾಯಿದೆ. ಆದರೆ ಲಿಪಿ ಲಕ್ಷಣಗಳ ಆಧಾರದ ಮೇಲೆ ಕೆಲವು ಸಾಧ್ಯತೆಗಳು ಸೂಚಿಸಲ್ಪಟ್ಟಿದ್ದಾವೆ. ಇದು ಪ್ರಾರಂಭಿಕ ತಮಿಳು ಬ್ರಾಹ್ಮಿ ಪರಂಪರೆಯ ಉತ್ತರದ ಹಂತ, ಸಾಮಾನ್ಯ ಶಕ ಪೂರ್ವ ಕೊನೆಯಿಂದ ಸಾಮಾನ್ಯ ಶಕೆ ಆರಂಭಿಕ ಶತಮಾನಗಳ ಮಧ್ಯದ ಸ್ಥಳೀಯ ರೂಪ, ನಂತರದ ಸನ್ಯಾಸಿ ಸಂಪ್ರದಾಯದ ಗುಪ್ತಲಿಪಿನೂ ಆಗಿರ್ಬೋದು ಅನ್ನುವ ಅಭಿಪ್ರಾಯಗಳಿದ್ದಾವೆ. ಸದ್ಯಕ್ಕೆ ನಮಗೆ ದಕ್ತಾ ಇರುವ ಮಾಹಿತಿಯ ಪ್ರಕಾರ ಈ ಓದು ಇನ್ನು ಯಾವುದೇ ಪ್ರಸಿದ್ಧವಾದಂಥ ಪಿಯರ್ ರಿವ್ಯೂಡ್ ಅಕಾಡೆಮಿಕ್ ಜರ್ನಲ್ನಲ್ಲಿ ಪ್ರಕಟವಾದ ದಾಖಲೆ ಕಾಣೋದಿಲ್ಲ. ಎಪಿಗ್ರಾಫಿಕಾ ಇಂಡಿಕಾ, ಇಂಡಿಯನ್ ಹಿಸ್ಟಾರಿಕಲ್ ರಿವ್ಯೂ, ಜರ್ನಲ್ ಆಫ್ ದಿ ಎಪಿಗ್ರಾಫಿಕಲ್ ಸೊಸೈಟಿ ಆಫ್ ಇಂಡಿಯಾ ಮುಂತಾದ ಪ್ರಸಿದ್ಧವಾದಂಥ ಖ್ಯಾತವಾದಂಥ ಶಾಸನಶಾಸ್ತ್ರದ ಪತ್ರಿಕೆಗಳಲ್ಲಿ ಇದರ ಸಂಪೂರ್ಣವಾದಂಥ ಪಾಠ ಇನ್ನೂ ಲಭ್ಯ ಇಲ್ಲ. ಹೀಗಿರುವ ಮಾಹಿತಿ ಮುಖ್ಯವಾಗಿ ಪತ್ರಿಕಾ ವರದಿಗಳು ಮತ್ತು ಕರೆಂಟ್ ಅಫೇರ್ಸ್ ಪೋರ್ಟಲ್ ಮೂಲಕ ನಮಗೆ ದಕ್ತವೆ. ಶಾಸನದ ಓದು ಇನ್ನು ಪ್ರಾಥಮಿಕ ಹಂತದಲ್ಲಿರೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಸಂಪೂರ್ಣ ಶಾಸನದ ಅಚ್ಚು ಮುದ್ರಣ ಸಾರ್ವಜನಿಕವಾಗಿ ಪ್ರಕಟ ಆಗಿಲ್ಲ. ಅಕ್ಷರಗಳ ಪಟ್ಟಿ ಅಂದರೆ ಕ್ಯಾರೆಕ್ಟರ್ ಟೇಬಲ್ ಮತ್ತು ಹೋಲಿಕೆಯ ಅಕ್ಷರಗಳ ಪಟ್ಟಿ ಕಂಪ್ಯಾರಿಟಿವ್ ಪ್ಯಾರಾಗ್ರಫಿಯನ್ನು ಸಿದ್ಧಪಡಿಸಲಾಗಿಲ್ಲ, ಅಥವಾ ಸಿದ್ಧಪಡಿಸಿದ್ರೂ ಸಾರ್ವಜನಿಕರಿಗೆ ದಕ್ತಾ ಇಲ್ಲ. ಪ್ರತಿಯೊಂದು ಅಕ್ಷರದ ಧ್ವನಿ ನಿಯೋಜನೆ ಅಂದರೆ ಫೊನೆಟಿಕ್ ಅಸೈನ್ಮೆಂಟ್ ಬಗ್ಗೆ ವಿಮರ್ಶೆಗಳು ಪಿಯರ್ ರಿವ್ಯೂ ಆಗಿಲ್ಲ, ಅಂದರೆ ವಿಮರ್ಶೆಗೆ ಒಳಗಾಗಿಲ್ಲ. ಜೋಡಣೆ ಪರ್ಮುಟೇಷನ್ ಕಾಂಬಿನೇಷನ್ ಸಂಯೋಜನೆ ಅಂದರೆ ಜೋಡಣೆ ವಿಧಾನವನ್ನು ಎಚ್ಚರಿಕೆಯಿಂದ ನೋಡ್ತಕ್ಕಂಥ ಅವಶ್ಯಕತೆ ಇದೆ. ಕೇವಲ ಲಿಪಿ ಲಕ್ಷಣದ ಆಧರಿಸಿದ ಓದಿಕೆ ಅಂದರೆ ಆರ್ಥೋಗ್ರಫಿ ಬೇಸ್ಡ್ ಡಿಸಫೈರ್ಮೆಂಟು ದಕ್ಷಿಣ ಭಾರತೀಯ ಎಪಿಗ್ರಫಿನಲ್ಲಿ ಅಪರೂಪದಂಥ ಒಂದು ವಿಧಾನ. ಆದ್ದರಿಂದ ಈ ಓದು ಅಂದರೆ ಕುಟ್ರಾಲಂ ಶಾಸನದ ಓದು ಟೆಂಟೇಟಿವ್ ಡಿಸಫೈರ್ಮೆಂಟ್ ಅಂದರೆ ಪ್ರಾಥಮಿಕ ಓದಿಕೆಯ ಹಂತದಲ್ಲಿದೆ ಅಂತ ಹೇಳ್ಬೋದು ನಾವು. ಕೆ ಬಾಲಕೃಷ್ಣನ್ ಮತ್ತು ಮಾತ್ತೂರು ಪಿ ಪಾವೇಂದನ್ ಸೇರಿದಂತೆ ತಮಿಳು ಲಿಪಿ ತಜ್ಞರ ಹೇಳಿಕೆಗಳ ಆಚೆಗೆ ನಾವು ನಮ್ಮದೇ ಆದ ರೀತಿಯಲ್ಲಿ ಈ ಶಾಸನ ಬರವಣಿಗೆ ಏನನ್ನು ಸೂಚಿಸುತ್ತದೆ ಅನ್ನೋದನ್ನು ನೋಡೋಣ. ಈ ಬರವಣಿಗೆ ಪದ್ಧತಿ ಈವರೆಗೆ ದಾಖಲಾಗಿರುವ 90ಕ್ಕೂ ಹೆಚ್ಚು ತಮಿಳು ಬ್ರಾಹ್ಮಿ ಖಂಡನೆಗಳಲ್ಲಿ ಎಲ್ಲಿನೂ ಕೂಡ ಕಂಡುಬರೋದಿಲ್ಲ. ಆರಂಭಿಕ ತಮಿಳು ಬ್ರಾಹ್ಮಿಯ ಉತ್ತರದ ಕಾಲದ ಲಕ್ಷಣಗಳು ಇವಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಾಮಾನ್ಯ ಶಕ ಪೂರ್ವ 3ರಿಂದ ಸಾಮಾನ್ಯ ಶಕೆ 6ನೇ ಶತಮಾನದವರೆಗೆ ದಾಖಲಾಗಿದೆ ಅಂತ ಭಾವಿಸಿರತಕ್ಕಂಥ 90 ತಮಿಳು ಬ್ರಾಹ್ಮಿ ಬರವಣಿಗೆಯಲ್ಲಿ ಈ ಲಿಪಿಯ ಯಾವ ಲಕ್ಷಣಗಳು ಕೂಡ ಇಲ್ಲ. ಈಗ ಒಪ್ಪಲಾಗಿರುವ ತಮಿಳು ಬ್ರಾಹ್ಮಿ 1, ತಮಿಳು ಬ್ರಾಹ್ಮಿ 2 ಮುಂತಾದ ಹಂತಗಳನ್ನು ಈ ಲಿಪಿ ಪದ್ಧತಿ ಪ್ರಶ್ನೆ ಮಾಡುವಂತೆ ಮಾಡುತ್ತೆ. ಉ ಹಾಗೂ ಜ ಮೇಲೆ ಚುಕ್ಕೆ ಇಟ್ಟು ಅಂದರೆ ಅನುಸ್ವಾರ ಚಿಹ್ನೆಯ ಮೂಲಕ ಮತ್ತು ಜಂ ಪಡೆದು ತಮಿಳು ಬ್ರಾಹ್ಮಿಯ ಇತರ ಖಂಡನೆಗಳಲ್ಲಿ ಬರವಣಿಗೆಗಳಲ್ಲಿ ದಾಖಲಾಗಿಲ್ಲ. ಅವುಗಳ ಪದ್ಧತಿಯಂತೆ ಉಮ ಜಮ ಅಂತ ಬರೆದು ಅವುಗಳನ್ನು ಸನ್ನಿವೇಶಕ್ಕೆ ತಕ್ಕಂತೆ ಮತ್ತು ಜಮ್ ಅಂತ ಓದಬೇಕು. ಗ ಜ ಅಘೋಷ ಅಕ್ಷರಗಳನ್ನ ಇಲ್ಲಿ ಬಳಸಲಾಗುತ್ತೆ. ಇತರ ತಮಿಳು ಬ್ರಾಹ್ಮಿ ಬರಹಗಳಲ್ಲಿ ಸಾದ ಅನ್ನುವ ತಮಿಳಿಗೆ ಸಲ್ಲದ ಅಕ್ಷರಗಳು ಬಳಕೆಯಾಗಿದ್ದಾವೆ. ಅರಿಕಮೇಡು ಮತ್ತು ಇತರ ಕಡೆ ಸಿಕ್ಕಿರತಕ್ಕಂಥ ಮಡಿಕೆಗಳ ಮೇಲಿನ ಬರವಣಿಗೆಗಳಲ್ಲಿ ಡ ದ ಬ ಬ ಶ ಶ ಅಕ್ಷರಗಳು ಬಳಕೆಯಾಗಿದ್ದಾವೆ. ಆದ್ದರಿಂದ ಪ್ರಾಕೃತ ಮಾತನಾಡ್ತಾ ಇದ್ದಂಥ ಜನ ಸ್ಥಳೀಯ ತಮಿಳನ್ನು ಕಲಬೆರಕೆ ಮಾಡಿ ಬರೆದಿದ್ದಾರೆ. ಆದ್ದರಿಂದ ಈ ಬರವಣಿಗೆಯನ್ನು ಬರೆದವರು ತಮಿಳು ಮಾತೃಭಾಷಿಕರಲ್ಲ ಅಂತ, ತಮಿಳು ತಾಯ್ನುಡಿಯವರಲ್ಲ ಅಂತ ನಾವು ಹೇಳ್ಬೋದು. ಜ್ಞಾನವಾಪಿ ಅನ್ನುವ ಸಂಸ್ಕೃತ ಪದ ಪ್ರಾಕೃತದಲ್ಲಿ ಜ್ಞಾನವಾವಿ ಅಂತ ಆಗುತ್ತೆ. ಇದ್ರ ಬದಲು ಜ್ಞಾನವಾಪಿ ಅನ್ನುವ ಸಂಸ್ಕೃತ ಪದದ ಬಳಕೆ ಈ ಬರವಣಿಗೆ ಪ್ರಾಚೀನ ಅಲ್ಲ ಅನ್ನೋದಕ್ಕೆ ಒಂದು ಮುಖ್ಯವಾದಂಥ ಸಾಕ್ಷಿ ಮತ್ತು ಗುರ್ತಾಗೈತೆ. ಇದು ಜೈನ ವೈದಿಕ ಯಾರ ನೆಲೆನದಕ್ಕೆ ಇತರ ಗುಹಾ ಬರಹಗಳಲ್ಲಿರುವಂಥ ಕುರುಹುಗಳು ಯಾವುವು ಕೂಡ ಇಲ್ಲ.
ಗಜಂಕ ಬರವಣಿಗೆಯನ್ನು ಹೇಗೆ ಓದಬೇಕು ಅನ್ನೋದು ಗೊತ್ತಿಲ್ಲ. ಗಜಂಕ, ಕಜಂಕ, ಕಜಂಗ ಅನ್ನುವ ಪದಗಳು ಪ್ರಾಕೃತ ತಮಿಳು ಎರಡು ಭಾಷೆಗಳಲ್ಲೂ ಇಲ್ಲ. ಗಜಂಕ ಅಂತ ಓದಿದರೆ ಕ ಯಾವ ಅರ್ಥವನ್ನು ನೀಡುತ್ತೆ ಅನ್ನೋದು ಸ್ಪಷ್ಟ ಇಲ್ಲ. ತೊಲ್ಕಾಪಿಯಂ ಎಳದಾಧಿಕಾರ ವಿವರಿಸುವ ಬರವಣಿಗೆ ಪದ್ಧತಿ ಈ ಪದ್ಧತಿಗಿಂತ ಎಲ್ಲ ರೀತಿಯಲ್ಲೂ ಬೇರೆ ಆಗೈತೆ. ಕುಟ್ರಾಲಂ ಕಂಡರಿನಲ್ಲಿ ಬಳಕೆಯಾಗಿರುವ ಮಾರ್ಪಾಡುಗಳನ್ನ ಯದ್ವಾ ತದ್ವಾಗಿರದೆ ಅವು ಒಂದು ನಿರ್ದಿಷ್ಟ ವ್ಯವಸ್ಥಿತ ನಿಯಮವನ್ನು ಅನುಸರಿಸಿದ್ದಾವೆ. ಅಂದರೆ ಒಂದು ನಿರ್ದಿಷ್ಟ ಸ್ವರ ಧ್ವನಿಯನ್ನು ಸೂಚಿಸೋದಕ್ಕೆ ಅಂದರೆ ಆಯಾ ವ್ಯಂಜನಗಳಿಗೆ ಒಂದೇ ರೀತಿಯ ವಿಶಿಷ್ಟ ತಿರುವು ಅಥವಾ ಗೀಟುಗಳನ್ನು ಬಳಸಲಾಗಿದೆ. ಇದರ ಅರ್ಥ ಏನಂತ ಹೇಳಿದ್ರೆ, ಕುಟ್ರಾಲಂ ಬರವಣಿಗೆಯಲ್ಲಿರುವ ಕಾಗುಣಿತ ಪದ್ಧತಿ ತಮಿಳು ಬ್ರಾಹ್ಮಿ ಕಾಗುಣಿತ ಪದ್ಧತಿಗಳಿಗಿಂತ ಬೇರೆಯೇ ಆದದ್ದು. ಈ ಎಲ್ಲ ಅಂಶಗಳಿಂದ ಹೊರಗಿನಿಂದ ಬಂದ ಪ್ರಾಕೃತಿ ತಾಯ್ನುಡಿಯ ಸನ್ಯಾಸಿಗಳು, ಜೈನರು ಅಥವಾ ಬೌದ್ಧರು ತಾವು ತಮಿಳಂ ಹೊರಗೆ ರೂಢಿಸಿಕೊಂಡಿದ್ದಂಥ ಬ್ರಾಹ್ಮಿ ಲಿಪಿಯ ರೂಪಾಂತರಗಳನ್ನ ಬಳಸಿಕೊಂಡು ಗವಿಗಳಲ್ಲಿ ಅಕ್ಷರಗಳನ್ನು ಬರೆದರು, ಕಂಡರಣೆಗಳನ್ನು ಮಾಡಿದರು. ಆದ್ದರಿಂದ ಬರವಣಿಗೆ ಮತ್ತು ಭಾಷೆಯಲ್ಲಿ ಪ್ರಾಕೃತ ಮತ್ತು ತಮಿಳು ಕಲಬೆರಕೆಯಾದ ತಮಿಳು ಹೊರಗಿನಿಂದ ಬಂದ ತಮಿಳು ತಾಯಿ ನುಡಿಯಾಗಿರದ ಜನರ ಕೊಡುಗೆ ಆಗಿತ್ತು. ಆದ್ದರಿಂದ ತಮಿಳು ರಾಜರನ್ನು ನೇರವಾಗಿ ಗುರುತಿಸಲು ಸಾಧ್ಯವಾಗುವ ತಮಿಳು ಬ್ರಾಹ್ಮಿಯ ಬರವಣಿಗೆ ಈವರೆಗೆ ಯಾವುದೂ ದಕ್ಕಿಲ್ಲ. ಮತ್ತು ತಮಿಳು ತನಗೆ ಬೇಕಾದ ಲಿಪಿಯನ್ನು ಪಡೆಯೋದಕ್ಕೆ ಕೊನೆಯ ತನಕ ಸಾಧ್ಯ ಆಗಲಿ ಅನ್ನೋ ತೀರ್ಮಾನಕ್ಕೆ ನಾವು ಬರ್ಬೋದು. ಮುಂದಿನ ವಿಡಿಯೋದಲ್ಲಿ ನಾವು ತಮಿಳು ಬ್ರಾಹ್ಮಿಯನ್ನು ಕುರಿತಾದಂಥ ಇತರ ಹೆಚ್ಚಿನ ಚರ್ಚೆಗಳನ್ನು ಕೈಗೆತ್ತಿಕೊಳ್ಳೋಣ. ವಂದನೆಗಳೊಂದಿಗೆ.